ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಶೀತಲ ಸಮರ ನಡೀತಾ ಇದೆ. ಒಂದು ಗದ್ಗೆ ಪಡೆಯುವ ಮಾತು ಯಾಕಾಡಿದ್ರು ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಹಾಗಾದ್ರೆ ಸಿಎಂ ಆಪ್ತರು ತಿರುಗಿ ಬೀಳ್ತಾರಾ? ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣ ಅವರು ಇಹಲೋಕವನ್ನ ತ್ಯಜಿಸಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಬಂತು, ಅಲ್ಲಿ ಒಂದು ಗದ್ದುಗೆಯನ್ನು ಕಿತ್ಕೋಬೇಕು ಅನ್ನುವಂತ ಒಂದು ಮಾತು ಬಂತು. ಆ ಮಾತಿನಿಂದಾಗಿ ಈಗ ಮುಖ್ಯಮಂತ್ರಿಗಳ ಆಪ್ತರು ಡಿಕೆಶಿ ವಿರುದ್ಧ ತಿರುಗಿ ಬೀಳ್ತಾರಾ? ಒಂದು ಮಾತು 108 ನಾಯಕರ ನೆತ್ತಿಗೇರಿದ ಸಿಟ್ಟು. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಶೀತಲ ಸಮರ ನಡೀತಾ ಇದೆ. ಒಂದು ಗದ್ಗೆ ಪಡೆಯುವ ಮಾತು ಯಾಕಾಡಿದ್ರು ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಹಾಗಾದ್ರೆ ಸಿಎಂ ಆಪ್ತರು ತಿರುಗಿ ಬೀಳ್ತಾರಾ? ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣ ಅವರು ಇಹಲೋಕವನ್ನ ತ್ಯಜಿಸಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಬಂತು, ಅಲ್ಲಿ ಒಂದು ಗದ್ದುಗೆಯನ್ನು ಕಿತ್ಕೋಬೇಕು ಅನ್ನುವಂತ ಒಂದು ಮಾತು ಬಂತು. ಆ ಮಾತಿನಿಂದಾಗಿ ಈಗ ಮುಖ್ಯಮಂತ್ರಿಗಳ ಆಪ್ತರು ಡಿಕೆಶಿ ವಿರುದ್ಧ ತಿರುಗಿ ಬೀಳ್ತಾರಾ? ಒಂದು ಮಾತು 108 ನಾಯಕರ ನೆತ್ತಿಗೇರಿದ ಸಿಟ್ಟು. ನಟ ಅಲ್ಲು ಅರ್ಜುನ್ ಅರೆಸ್ಟ್ ಹಿಂದೆ ಪಾಲಿಟಿಕ್ಸ್ ಇದೆಯಾ? ಯಾವ ರೀತಿ ಪಾಲಿಟಿಕ್ಸ್ ಇದೆ ಹಾಗಾದ್ರೆ? ತೆಲಂಗಾಣದಲ್ಲಿ ಪುಷ್ಪ ವಿರುದ್ಧ ರಾಜಕೀಯ ನಡೆಯಿತಾ? ಒಂದೇ ದಿನದಲ್ಲಿ ಅಷ್ಟೊಂದು ಡ್ರಾಮಾಟಿಕ್ ಆಗಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಕಸ್ಟಡಿಗೆ ಪಡೆದು ಆಮೇಲೆ ರಿಲೀಸ್ ಮಾಡಿರುವಂತದ್ದು, ಕಳೆದ 24 ಗಂಟೆಗಳಲ್ಲೇ ಅಂದರ್ ಬಾಹರ್ ಹೈ ಡ್ರಾಮಾ ನಡೀತಲ್ಲ. ಏನು ರಾಜಕಾರಣ ಇದೆ ಇದರ ಹಿಂದೆ ಹಾಗಾದ್ರೆ? ಅಲ್ಲು ಅರ್ಜುನ್ ಭೇಟಿಗೆ ಘಟಾನುಘಟಿಗಳು, ನಟ ನಟಿಯರು ಬಂದಿದ್ದಾರೆ. ಹೈದರಾಬಾದ್ ಸಂಧ್ಯಾ ಥಿಯೇಟರ್ನಿಂದ ರಿಪಬ್ಲಿಕ್ ಕನ್ನಡ ನೇರ ಪ್ರಸಾರವನ್ನ ಮಾಡ್ತಾ ಇದೆ, ನೇರ ದೃಶ್ಯಗಳನ್ನ ಕೊಡ್ತಾ ಇದೆ ನಿಮ್ಗೋಸ್ಕರ ವೀಕ್ಷಕರೇ. ಕಾಲ್ ತುಳಿತ ನಡೀತಲ್ಲ, ಯಾವ ಕೇಸಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ರಲ್ಲ ಆ ಕೇಸ್, ಆ ಕಾಲ್ ತುಳಿತ ನಡೀತಲ್ಲ ಸಂಧ್ಯಾ ಥಿಯೇಟರ್ನಿಂದ ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. 4,000 ಜನ ಒಮ್ಮೆಗೆ ನುಗ್ಗಿ ಆ ಒಂದು ಪ್ರಕರಣದಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದಂತಹ ಪ್ರಕರಣ ಕಳೆದ ಡಿಸೆಂಬರ್ ಮೊದಲ ವಾರದಲ್ಲಿ ನಡೆದಂತಹ ಘಟನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಕೊಡ್ತಾ ಇದೆ. ಜಗತ್ತಿನಾದ್ಯಂತ ಇರುವಂತಹ ಕನ್ನಡದ ಪ್ರೇಕ್ಷಕರಿಗೆ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೀವಿ ಗ್ರೌಂಡ್ ಝೀರೋದಿಂದ. ಎಸ್ ರಂಜಿತ್ ಶಿರಿಯಾರ್, ಯಾವ ರೀತಿಯಲ್ಲಿ ನಡೀತು ಅಲ್ಲಿ ಕಾಲ್ ತುಳಿತದ ಘಟನೆ? ಅಲ್ಲು ಅರ್ಜುನ್ ವಿರುದ್ಧ ಎಷ್ಟು ದೊಡ್ಡ ಕೇಸ್ ಆಯ್ತು, ಎಷ್ಟು ಸದ್ದು ಮಾಡ್ತು, ಅದು ನಾವು ನೋಡ್ತಾನೆ ಇದೀವಿ ನಿನ್ನೆಯಿಂದ. ಸೊ ಆ ಒಂದು ಜಾಗ ಹೇಗಿದೆ, ಆ ಸಂಧ್ಯಾ ಥಿಯೇಟರ್ ಹೇಗಿದೆ, ಹೇಗ್ ನಡೀತು ಅಲ್ಲಿ ಪ್ರಕರಣ, ವಿವರಿಸ್ತಾ ಹೋಗಿ. ಖಂಡಿತವಾಗಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ಈಗ ನಾನು ನಿಂತಿರುವಂತಹ ಜಾಗ ಇದು ಸಂಧ್ಯಾ ಥಿಯೇಟರ್. ಸಂಧ್ಯಾ ಥಿಯೇಟರ್ನಲ್ಲಿ ಮೊನ್ನೆ ಡಿಸೆಂಬರ್ 3ನೇ ತಾರೀಕು ಆದಂತಹ ದುರ್ಘಟನೆ ಇದೆಯಲ್ಲ, ಇಡೀ ದೇಶವೇ ಇವತ್ತು ಚರ್ಚೆ ಮಾಡ್ತಿರುವಂತ ವಿಚಾರ ಇದು. ಯಾಕಂತ ಹೇಳಿದ್ರೆ ಜಾಗತಿಕವಾದಂತಹ ನಟ, ಮನ್ನಣೆ ಪಡೆದಂತ ನಟ ಅಲ್ಲು ಅರ್ಜುನ್ ಅವರನ್ನ ಬಂಧನ ಮಾಡಿ ಇವತ್ತು ಬೆಳಿಗ್ಗೆ ಅವರನ್ನ ಬಿಡುಗಡೆ ಮಾಡಿರುವಂತ ವಿಚಾರ ನೋಡಿ. ಸಂಧ್ಯಾ ಥಿಯೇಟರ್ ಪುಷ್ಪ 2 ಸಿನಿಮಾದ ಪ್ರೀಮಿಯರ್ ಶೋ ಅವತ್ತಿತ್ತು ಡಿಸೆಂಬರ್ 4ನೇ ತಾರೀಕು. ಅವತ್ತು ಅಲ್ಲು ಅರ್ಜುನ್ ಇದೇ ಮಾರ್ಗವಾಗಿ ಬಂದಿದ್ರು. ಇದೇ ಮಾರ್ಗವಾಗಿ ಅಲ್ಲು ಅರ್ಜುನ್ ತನ್ನ ಬಾಡಿಗಾರ್ಡ್ಸ್ ಜೊತೆಗೆ ಬಂದಿದ್ರು. ಇದೇ ಮಾರ್ಗವಾಗಿ ಇದು ಸಂಧ್ಯಾ ಥಿಯೇಟರ್ನ ಎಂಟ್ರಿ, ಇದೇ ಗೇಟ್ ಇದು. ಈ ಗೇಟ್ ನ ಮೂಲಕ ಅಲ್ಲು ಅರ್ಜುನ್ ಬಂದಿದ್ರು. ಅಲ್ಲು ಅರ್ಜುನ್ ಬಂದ ತಕ್ಷಣ ಸುಮಾರು 4,500 ಜನ ಅಕ್ಕಪಕ್ಕ ಇದ್ದವರೆಲ್ಲರೂ ಕೂಡ ಆ ಕಡೆ ಈ ಕಡೆ ಬರ್ತಾರೆ. ಬಂದವರು ಏನ್ ಮಾಡ್ತಾರೆ, ಅಲ್ಲು ಅರ್ಜುನ್ ಕಾರನ್ನ ಹಿಂಬಾಲಿಸ್ತಾರೆ. ಆಗ ಅಲ್ಲು ಅರ್ಜುನ್ ಕಾರಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ ತಕ್ಷಣ ಅವರ ಮುಂದೆ ಮುಗಿಬೀಳ್ತಾರೆ. ಮುಗಿಬಿದ್ದ ತಕ್ಷಣಕ್ಕೆ ಅವರ ಜೊತೆಗಿದ್ದಂತಹ ಬಾಡಿಗಾರ್ಡ್ಸ್ ಮತ್ತೆ ಗನ್ಮ್ಯಾನ್ ಇದ್ದಾರಲ್ಲ, ಅವ್ರನ್ನ ತಳ್ಳುವಂತ ಪ್ರಯತ್ನ ಮಾಡ್ತಾರೆ. ಎಕ್ಸಾಕ್ಟ್ ನೋಡಿ, ಇದು ಸಂಧ್ಯಾ ಥಿಯೇಟರ್ನ 70mm ಥಿಯೇಟರ್, ಇದು ಸಂಧ್ಯಾ 70mm ಥಿಯೇಟರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನಿಮಾ ನೋಡೋದಕ್ಕೆ ಹೋಗೋದಕ್ಕೆ ರೇವತಿ ಅವರ ಪತಿ, ಅವರ ಹಸ್ಬೆಂಡ್ ಮತ್ತೆ ಅವರ ಮಗು, ಚಿಕ್ಕ ಮಗು ಇರುತ್ತೆ. ಅವ್ರು ಇಲ್ಲಿ ಸಿನಿಮಾ ನೋಡೋದಕ್ಕೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಟಿಕೆಟ್ ಅನ್ನು ತೆಗೆದುಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ. ತಕ್ಷಣಕ್ಕೆ
ಪ್ರೀಮಿಯರ್ ಶೋಗೆ ಬಂದಂತ ಅಲ್ಲು ಅರ್ಜುನ್ ಕಾರು ಒಳಗಡೆ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಕ್ರೌಡ್ 4,000-5,000 ಜನ ಒಮ್ಮೆಲೆ ಮುಗಿಬೀಳ್ತಾರೆ. ಎಷ್ಟು ಕಂಜೆಸ್ಟೆಡ್ ಜಾಗ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಜಾಗ ನಿಮಗೆ ಕಾಣಕ್ ಸಿಗೋದಿಲ್ಲ. ನೋಡಿ, ಹೆಚ್ಚು ಜಾಗ ಇಲ್ಲ ಇಲ್ಲಿ. ಅದು ಸಂಧ್ಯಾ 35mm, ಇದು ಸಂಧ್ಯಾ 70mm. ಎಕ್ಸಾಕ್ಟ್ ಇದೇ ಸ್ಥಳದಲ್ಲಿ ಆಕೆ ಕೆಳಗಡೆ ಬೀಳ್ತಾಳೆ. ಕ್ಯೂನಲ್ಲಿ ನಿಂತ್ಕೊಂಡಂತ ರೇವತಿಯ ಮೇಲೆ ಹತ್ತಿ ಹಾರಿ ಹೋದಂತ ಅಭಿಮಾನಿಗಳೇನಿದ್ದಾರೆ ನೋಡಿ, ಫ್ಯಾನ್ಸ್ ಎಲ್ಲ ಇಲ್ಲಿ ಫೋಟೋಗಳನ್ನು ಹಾಕಿದ್ದಾರೆ. ಅದನ್ನು ಕೂಡ ಈ ಆಂಬಿಯನ್ಸ್ ಹೇಗಿದೆ ಅಂತ ಹೇಳಿ ನನ್ನ ಕಲಿಗೆ ಕೃಷ್ಣ ತೋರಿಸ್ತಾರೆ ನಿಮ್ಗೆ. ಎಲ್ಲ ಕಡೆಗಳಲ್ಲಿ ಪುಷ್ಪ 2ದೇ ಫ್ಲೆಕ್ಸ್ ಗಳನ್ನು ಹಾಕಿದ್ದಾರೆ, ಪುಷ್ಪ ಸೀಕ್ವೆನ್ಸ್ ಟೆಸ್ಟ್ ಏನು ಫೋಟೋಗಳನ್ನು ಹಾಕಿದ್ದಾರೆ. ಎಕ್ಸಾಕ್ಟ್ ನಾನ್ ನಿಂತಿರುವಂತ ಜಾಗ ಇದೆಯಲ್ಲ, ಇದೇ ಜಾಗದಲ್ಲಿ ರೇವತಿ ಕೆಳಗಡೆ ಬೀಳ್ತಾರೆ. ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ಬೇಕು. ಎಕ್ಸಾಕ್ಟ್ ನಾನ್ ನಿಂತಿರುವಂತ ಇದೇ ಜಾಗದಲ್ಲಿ ರೇವತಿ ಕೆಳಗಡೆ ಬೀಳ್ತಾರೆ, ಬಿದ್ದು ಆಕೆಯ ಮೇಲೆ ಹತ್ತಿ ಹಾರ್ತಾರೆ. ಆ ಕಡೆ ಗೆದ್ದು ರೈಟ್. ಓಕೆ, ಥ್ಯಾಂಕ್ ಯು ರಂಜಿತ್ ಶಿರಿಯಾರ್ ಡೀಟೇಲ್ಸ್ಗಾಗಿ. ಅಲ್ಲು ಅರ್ಜುನ್ ಈಗ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ರಿಲೀಸ್ ಆಗಿ ಬಂದ್ಮೇಲೆ ಅಭಿಮಾನಿಗಳು ಬಹಳ ಸಂಭ್ರಮದಿಂದ ಖುಷಿ ಪಟ್ಟಿದ್ದಾರೆ, ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಂಚಲಗೂಡ ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆ. ಅಲ್ಲು ಕಂಡು ಪತ್ನಿ ಸ್ನೇಹ ಹಾಗೂ ತಾಯಿ ಭಾವುಕ. ಜೈಲಿನಿಂದ ಅಲ್ಲು ಅರ್ಜುನ್ ಮನೆಗೆ ಬರ್ತಿದ್ದಂತೆ ಪತ್ನಿಯ ಪ್ರೀತಿಯ ಅಪ್ಪುಗೆ ಪತಿ ತಪ್ಪಿ ಕಣ್ಣೀರು ಹಾಕಿದ ಸ್ನೇಹ. ಪುಷ್ಪರಾಜ್ ನೋಡಲು ಓಡೋಡಿ ಬಂದ ಅಭಿಮಾನಿಗಳು. ಕಾರಾಗೃಹದಿಂದ ಹೊರಬಂದ ಖುಷಿಯಲ್ಲಿ ಫ್ಯಾನ್ಸ್ಗಳಿಗೆ ಫ್ಲೈಯಿಂಗ್ ಕೇಸ್. ಪುಷ್ಪ 2 ಚಿತ್ರ ಬಿಡುಗಡೆ ವೇಳೆ ಸಂಧ್ಯಾ ಥಿಯೇಟರ್ ಮುಂದೆ ನಡೆದ ಕಾಲ್ತುಳಿತದಲ್ಲಿ ಅಭಿಮಾನಿಯೊಬ್ಬ ಮೃತಪಟ್ಟಿದ್ದ. ಈ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಖ್ಯಾತ ನಟ ಅಲ್ಲು ಅರ್ಜುನ್ ಇಂದು ಮುಂಜಾನೆ ರಿಲೀಸ್ ಆದ್ರು. ಹೈದರಾಬಾದ್ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾದ್ರು. 50,000 ವೈಯಕ್ತಿಕ ಬಾಂಡ್ ಆಧಾರದಲ್ಲಿ ಅವರಿಗೆ ಹೈದರಾಬಾದ್ ಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಜೈಲಿನಿಂದ ನೇರ ಮನೆಗೆ ಬಂದ ಅಲ್ಲು ಅರ್ಜುನ್ ಪತ್ನಿ ಪೋಷಕರನ್ನ ತಬ್ಬಿ ಸಂತೈಸಿದ್ರು. ಅಲ್ಲು ಕಂಡು ಪತ್ನಿ ಹಾಗೂ ತಾಯಿ ಭಾವುಕರಾದ್ರು. ಮನೆ ಮುಂದೆ ಅಭಿಮಾನಿಗಳಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅಲ್ಲು, ನನಗೆ ಸಹಕರಿಸಿದ ಪ್ರೀತಿ ತೋರಿದ ಎಲ್ಲರಿಗೂ ಧನ್ಯವಾದ ಅಂದ್ರು. I'm a law-abiding citizen. I respect the law, and I will cooperate with them, and I will do the needful. And very importantly, I would like to give my condolences once again to the family. It is very, very unfortunate that we went to watch a film, and there was an accident. That is totally unintentional. We went to watch a movie, and due to an unfortunate accident, there's been a loss of a person. ರೇವಂತ್ ಸರ್ಕಾರದ ವಿರುದ್ಧ ಪುಷ್ಪ ಫ್ಯಾನ್ಸ್ ಸಿಟ್ಟು. ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಬಂಧನ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಸಿಎಂ ರೇವಂತ್ ಸರ್ಕಾರದ ವಿರುದ್ಧ ಫ್ಯಾನ್ಸ್ ಕೆಂಡವಾಕಿದ್ದಾರೆ. ದೇವಸ್ಥಾನದಲ್ಲಿ ಗಲಾಟೆಯಾದ್ರೆ ದೇವರನ್ನೇ ಬಂಧಿಸ್ತೀರಾ? ರ್ಯಾಲಿಯಲ್ಲಿ ಹಿಂಸಾಚಾರ ಆದ್ರೆ ರಾಜಕಾರಣಿ ಅರೆಸ್ಟಾ? ಪೊಲೀಸ್ ವೈಫಲ್ಯ ಮುಚ್ಚಿಕೊಳ್ಳಲು ಅಲ್ಲು ಅರೆಸ್ಟ್ ಮಾಡಿದ್ರ ಅನ್ನೋ ವಾಗ್ಯುದ್ಧಗಳು ನಡೀತಾ ಇದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್.